ಇನ್ನು ದರ್ಶನ್ ಕೆಲವೊಂದಷ್ಟು ಸವಲತ್ತುಗಳನ್ನು ಕೇಳಿದರು. ಒಂದು ಹಾಸಿಗೆ ಕೊಡಿ, ಬೆಡ್ಶೀಟ್ ಕೊಡಿ, ಈ ರೀತಿ ನಾನು ತುಂಬ ತೊಂದರೆಯಲ್ಲಿದ್ದೀನಿ, ನಾನು ಓಡಾಡೋಕ್ಕೂ ಕೂಡ ನನಗೆಲ್ಲ ಆಗ್ತಾಯಿಲ್ಲ ಅಂತ ಒಂದು ಸ್ಥಿತಿ ಇದೆ ಅಂತ. ಆದರೆ ಸವಲತ್ತುಗಳು ಯಾವುದನ್ನು ಕೂಡ ನೀಡಿಲ್ಲ. ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತೆ ಕೋರ್ಟಿಗೆ ಹೋಗಿದ್ದರು ಇವರು ವಕೀಲರು. ಇವತ್ತು ಕೋರ್ಟ್ ಆದೇಶವನ್ನು ಪ್ರಕಟಿಸುತ್ತೆ. ಅವರು ಕೇಳಿದ್ದೇನು ಅಂತಂದರೆ, ನೀವೇ ಜೈಲಿಗೆ ಬಂದು ಅದನ್ನು ಪರಿಶೀಲಿಸಿ. ಇದಕ್ಕೆ ಸಂಬಂಧಪಟ್ಟಂಗೆ ಆದೇಶವನ್ನು ಕಾಯ್ದಿರಿಸಿತ್ತು. ಜೈಲಿಗೆ ಖುದ್ದಾಗಿ ಬಂದು ಪರಿಶೀಲಿಸುವಂತೆ ಕೋರಿದಂಥ ಅರ್ಜಿ ಇವತ್ತು ಕೋರ್ಟ್ ಆದೇಶವನ್ನು ಪ್ರಕಟಿಸುತ್ತೆ. ಸೊ ನೋಡಿ ಹೆಂಗಿದೆ ಅಂತ. ಒಂದು ಕಡೆಗೆ ನಾವು ತೋರಿಸ್ತಾ ಇದ್ದೀವಿ ಜೈಲಿನಲ್ಲಿ ನಡೆಯಬಾರದ್ದೆಲ್ಲವೂ ಕೂಡ ನಡೆಯುತ್ತೆ ಅಂತ. ಏನಲ್ಲಿ ಬರ್ಡೇಗಳಾಗ್ತವೆ, ಕೇಕ್ ಕತ್ತರಿಸ್ತಾರೆ, ಅಲ್ಲೇನು ಸಪ್ರೇಟ್ ಕಿಚನ್ ವ್ಯವಸ್ಥೆ ಮಾಡಿಕೊಡ್ತಾರೆ, ಚಿಕನ್ನು, ಮಟನ್ನು, ಮೊಟ್ಟೆ ಎಲ್ಲ ಬರುತ್ತೆ, ಎಣ್ಣೆ ಸಪ್ಲೈ ಆಗುತ್ತೆ, ಫೋನ್ಗಳಿದೆ, ಫೋನ್ ಸಿಮ್ ಕೊಡ್ತಾರೆ, ವಿಡಿಯೋ ಕಾಲ್ ಮಾಡ್ಬೋದು. ಈ ಥರದ್ದೆಲ್ಲ ಒಂದು ಕಡೆಗೆ. ಇನ್ನೊಂದು ಕಡೆಗೆ ನಮಗೆ ಬೆಡ್ಶೀಟ್ ಸಿಗ್ತಾ ಇಲ್ಲ, ನಮಗೆ ಹಾಸ್ಕೊಳ್ಳೋಕ್ಕೆ ಒಂದು ಹಾಸಿಗೆ ಸಿಗ್ತಾ ಇಲ್ಲ, ಅದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಪದೇ ಪದೇ ಗೋಗರಿತಿರುವಂಥ ದರ್ಶನ್ ಕಡೆಯ ವಕೀಲರು. ಇದಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಆದೇಶ ಬರುತ್ತೆ.